ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ನಿರ್ಮಾಣ ಆಗಬೇಕಿದ್ದ ಒಂದು ಫ್ಲೈಓವರ್ 10 ವರ್ಷಗಳು ಕಳೆದರೂ ಸಹಿತ ಇನ್ನು ಕೇವಲ ಅರ್ಧ ಭಾಗದಷ್ಟು ಫ್ಲೈಓವರ್ ಮಾತ್ರ ನಿರ್ಮಾಣ ಆಗಿದ್ದು, ಈಗಲೂ ನಿರ್ಮಾಣ ಕಾರ್ಯ ನಿಧಾನಗತಿಯಲ್ಲಿ ನಡೆಯುತ್ತಿರುವ ಈಜಿಪುರದ ಫ್ಲೈಓವರ್ ಬ್ರಿಡ್ಜಿನ ಬಗ್ಗೆ ಪ್ರಸ್ತುತ ಈಗೇನಾಗುತ್ತಿದೆ ಎನ್ನುವ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಮತ್ತು ಏಕೆ ಈ ಯೋಜನೆ ಇಷ್ಟು ತಡವಾಯಿತು, ಈ ವಿಳಂಬದಿಂದಾಗಿ ಈ ಭಾಗದ ಜನರ ದೈನಂದಿನ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ, ಈ ವಿಳಂಬಕ್ಕೆ ಕಾರಣವೇನು, ಇದರ ಇಂದಿನ ಕಥೆಯೇನು, ಎಲ್ಲವನ್ನೂ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸುತ್ತೇನೆ. ಕೊನೆಯವರೆಗೂ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ನಲ್ಲಿ ತಿಳಿಸಿ. ಈಜಿಪುರ ಫ್ಲೈಓವರ್ ನಿರ್ಮಿಸುವ ಯೋಜನೆ ಪ್ರಾರಂಭ ಆಗಿದ್ದು 2014ರಲ್ಲಿ. ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ವಾಹನ ಸಂಖ್ಯೆಯಿಂದಾಗಿ ಕೋರಮಂಗಲ, ಈಜಿಪುರ ಮತ್ತು ಮಡಿವಾಳದಂತಹ ಪ್ರದೇಶಗಳಲ್ಲಿ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗತೊಡಗಿತು. ಈ ಟ್ರಾಫಿಕ್ ದಟ್ಟಣೆ ಕಮ್ಮಿ ಮಾಡುವ ಉದ್ದೇಶದಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಭಾಗದಲ್ಲಿ 2.5 ಕಿಲೋಮೀಟರ್ ಉದ್ದದ ಒಂದು ಫ್ಲೈಓವರ್ ಬ್ರಿಡ್ಜ್ ಅನ್ನು ಕೇಂದ್ರೀಯ ಸದನ್ನಿಂದ ಈಜಿಪುರದ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ತರದಲ್ಲಿ ಈ ಭಾಗದಲ್ಲಿ ಪ್ರತಿದಿನ ಆಗುತ್ತಿದ್ದ ಟ್ರಾಫಿಕ್ ಒತ್ತಡವನ್ನು ಕಮ್ಮಿ ಮಾಡುವ ಉದ್ದೇಶದಿಂದ ಈ ಈಜಿಪುರ ಫ್ಲೈಓವರ್ ಬ್ರಿಡ್ಜ್ ನಿರ್ಮಿಸುವ ಯೋಜನೆಯನ್ನು ಪ್ರಾರಂಭಿಸುತ್ತಾರೆ. ಈ ಫ್ಲೈಓವರ್ ಕಾಮಗಾರಿಯ ಗುತ್ತಿಗೆಯನ್ನು ಕೋಲ್ಕತ್ತಾದ ಕಂಪನಿ ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ನವರು ಪಡೆದುಕೊಂಡು ಈ ಫ್ಲೈಓವರ್ ನಿರ್ಮಿಸುವ ಕಾಮಗಾರಿಯನ್ನು 2017ರ ಮೇ ತಿಂಗಳಲ್ಲಿ ಪ್ರಾರಂಭಿಸುತ್ತಾರೆ. 204 ಕೋಟಿ ವೆಚ್ಚದಲ್ಲಿ ಈ ಬ್ರಿಡ್ಜ್ ಅನ್ನು ನಿರ್ಮಿಸುವುದಾಗಿ ಗುತ್ತಿಗೆ ಪಡೆದಿದ್ದ ಈ ಸಿಂಪ್ಲೆಕ್ಸ್ ಕಂಪನಿಗೆ ಈ ಕಾಮಗಾರಿಯನ್ನು 30 ತಿಂಗಳಲ್ಲಿ ಪೂರ್ಣಗೊಳಿಸಬೇಕು ಎಂಬ ನಿಬಂಧನೆಯೊಂದಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಕಂಪನಿಯವರಿಗೆ ಈ ಗುತ್ತಿಗೆಯನ್ನು ನೀಡಿರುತ್ತಾರೆ. ಅಂದರೆ ಈ ಸಿಂಪ್ಲೆಕ್ಸ್ ಕಂಪನಿ ಈಜಿಪುರದ ಫ್ಲೈಓವರ್ ಅನ್ನು 2019ರ ನವೆಂಬರ್ ತಿಂಗಳ ಹೊತ್ತಿಗೆ ಈ ಫ್ಲೈಓವರ್ನ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಬೇಕು ಎಂದು. ಆದರೆ 2019ರ ನವೆಂಬರ್ ತಿಂಗಳ ಹೊತ್ತಿಗೆ ಈ ಕಂಪನಿ ಕೇವಲ 35ರಿಂದ 40% ಕಾಮಗಾರಿಯನ್ನು ಮಾತ್ರ ಪೂರ್ಣಗೊಳಿಸಿರುತ್ತಾರೆ. ಸಿಂಪ್ಲೆಕ್ಸ್ ಕಂಪನಿ ತಮ್ಮ ಆರ್ಥಿಕ ತೊಂದರೆಯಿಂದಾಗಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಈ ಕಂಪನಿ ಅಸಫಲವಾಗಿರುತ್ತದೆ. ಮುಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ಈ ಕಂಪನಿಗೆ ಇನ್ನೊಂದು ಅವಕಾಶ ನೀಡಿ ಇವರ ಗುತ್ತಿಗೆಯನ್ನು ಇನ್ನು 1 ವರ್ಷದವರೆಗೆ ಅಧಿಕವಾದ ಕಾಲಾವಕಾಶವನ್ನು ನೀಡುತ್ತಾರೆ. ಅಂದರೆ 2020ರ ಡಿಸೆಂಬರ್ ತಿಂಗಳವರೆಗೆ ಇವರ ಗುತ್ತಿಗೆಯನ್ನು ವಿಸ್ತರಿಸುತ್ತಾರೆ. ಆದರೆ ಮುಂದೆ ಈ ಸಿಂಪ್ಲೆಕ್ಸ್ ಕಂಪನಿ ಇವರ ಕಂಪನಿಯ ಆರ್ಥಿಕ ತೊಂದರೆಯಿಂದ ಮತ್ತು ಆ ವರ್ಷದಲ್ಲಿ ಇದ್ದ ಕೋವಿಡ್-19 ಪ್ಯಾಂಡಮಿಕ್ ತೊಂದರೆಯಿಂದ ಹೆಚ್ಚು ತೊಂದರೆಯನ್ನು ಅನುಭವಿಸಿ ಕಡೆಗೆ 2021ರ ಜನವರಿ ತಿಂಗಳಲ್ಲಿ ಈ ಸಿಂಪ್ಲೆಕ್ಸ್ ಕಂಪನಿ ಈ ಪ್ರಾಜೆಕ್ಟ್ ನಿಂದ ಹಿಂದೆ ಸರಿದು ಬಿಡುತ್ತಾರೆ. ಇದಾದ ನಂತರ 2022ರ ಮಾರ್ಚ್ ತಿಂಗಳಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಹೊಸ ಟೆಂಡರ್ ಅನ್ನು ಕರೆಯುತ್ತಾರೆ. ಆದರೆ ಯಾವುದೇ ಗುತ್ತಿಗೆದಾರರು ಈ ಕಾಮಗಾರಿಯನ್ನು ಪಡೆದು ಅರ್ಧ ಕೆಲಸ ಮುಗಿದಿರುವ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಮುಂದೆ ಬರುವುದಿಲ್ಲ. ಮುಂದೆ 2023ರ ನವೆಂಬರ್ ತಿಂಗಳಲ್ಲಿ ಈ ಫ್ಲೈಓವರ್ ಅನ್ನು ನಿರ್ಮಿಸಲು ಬೇಕಿರುವ ಜಾಗದಲ್ಲಿ ಬೆಳೆದಿರುವ ಮರಗಳನ್ನು ಕಡಿಯಲು ಬಿಬಿಎಂಪಿ ಅವರು ಮುಂದಾದಾಗ ಇಲ್ಲಿನ ಸ್ಥಳೀಯ ಜನ ಹಾಗೂ ಪರಿಸರವಾದಿಗಳು ಇಲ್ಲಿ ಮರ ಕಡಿಯುವ ವಿರುದ್ಧ ಪ್ರತಿಭಟನೆ ಮಾಡುತ್ತಾರೆ. ಹಾಗೂ 2023ರ ಡಿಸೆಂಬರ್ ತಿಂಗಳಲ್ಲಿ ಬಿಬಿಎಂಪಿ ಅವರು ಇಲ್ಲಿದ್ದ 9 ಮರಗಳನ್ನು ಕಡಿದಾಗ ಇಲ್ಲಿ ಪ್ರತಿಭಟನೆ ತೀವ್ರವಾಗುತ್ತದೆ ಮತ್ತು ಈ ಈಜಿಪುರ ಫ್ಲೈಓವರ್ ಕಾಮಗಾರಿ ತಾತ್ಕಾಲಿಕವಾಗಿ ಸ್ಥಗಿತವಾಗುತ್ತದೆ. ಮುಂದೆ 2024ರ ಮಾರ್ಚ್ ತಿಂಗಳಲ್ಲಿ ಹೈದರಾಬಾದಿನ ಕಂಪನಿ ಬಿಎಸ್ಸಿಪಿಎಲ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಈಜಿಪುರ ಫ್ಲೈಓವರ್ ಕಾಮಗಾರಿಯನ್ನು ಗುತ್ತಿಗೆ ಪಡೆಯುತ್ತದೆ ಮತ್ತು ಈ ಕಾಮಗಾರಿಯನ್ನು 2025ರ ಜೂನ್ ತಿಂಗಳ ಒಳಗೆ, ಅಂದರೆ ಗುತ್ತಿಗೆ ಪಡೆದ 15 ತಿಂಗಳ ಒಳಗೆ ಈ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಒಪ್ಪಂದವನ್ನು ಬಿಬಿಎಂಪಿ ಅವರ ಜೊತೆ ಮಾಡಿಕೊಳ್ಳುತ್ತದೆ. ಆದರೆ 2024ರ ನವೆಂಬರ್ ತಿಂಗಳಲ್ಲಿ ಹಿಂದೆ ನಿರ್ಮಾಣ ಆಗಿದ್ದ ಫ್ಲೈಓವರ್ನ ಒಂದು ಭಾಗದಲ್ಲಿ ಬಿರುಕು ಕಾಣಿಸುತ್ತದೆ. ಮುಂದೆ ಸುರಕ್ಷತೆಯ ಕಾರಣದಿಂದ ಈ ಕಾಮಗಾರಿಯನ್ನು ಅಲ್ಲಿಗೆ ನಿಲ್ಲಿಸಲಾಗುತ್ತದೆ. ಈಗ 2025ರ ಮಾರ್ಚ್ ತಿಂಗಳಲ್ಲಿ ಈಜಿಪುರದ ಫ್ಲೈಓವರ್ನ ಈಗಿರುವ ಸ್ಥಿತಿಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಹೊಸ ಗಡುವನ್ನು 2025ರ ಡಿಸೆಂಬರ್ ತಿಂಗಳಿಗೆ ಮುಂದೂಡಿದೆ. ಆದರೆ ಇದಕ್ಕಾಗಿ 200 ಕೋಟಿ ಹೆಚ್ಚು ಹಣವನ್ನು ಈ ಫ್ಲೈಓವರ್ನ ನಿರ್ಮಾಣಕ್ಕಾಗಿ ಬಿಬಿಎಂಪಿ ಅವರು ನೀಡಬೇಕಾಗುತ್ತದೆ.
ಹಿಂದೆ 2014ರಲ್ಲಿ ಈಜಿಪುರ ಫ್ಲೈಓವರ್ ನಿರ್ಮಾಣಕ್ಕೆ ನಿಗದಿಪಡಿಸಿದ್ದ ಮೊತ್ತ 204 ಕೋಟಿ. ಮುಂದೆ 2024ರಲ್ಲಿ ಕಂಪನಿ ಬದಲಾದಾಗ ಈ ಮೊತ್ತ 307 ಕೋಟಿಗೆ ಏರಿಕೆಯಾಯಿತು. ಈಗ ಇದರ ಜೊತೆ ಇನ್ನು 200 ಕೋಟಿ ಹಣವನ್ನು ಅಧಿಕವಾಗಿ ನೀಡಬೇಕಾಗುತ್ತದೆ ಪ್ರಸ್ತುತ ಈಗಿನ ಈಜಿಪುರದ ಫ್ಲೈಓವರ್ ನಿರ್ಮಾಣ ಕಾರ್ಯ ಮುಗಿಸಲು. ಈ ಭಾಗದಲ್ಲಿ ಈ ನಡುವೆ ಟ್ರಾಫಿಕ್ ಸಮಸ್ಯೆ ಎಷ್ಟಿದೆ ಅಂದ್ರೆ ಕೇವಲ 6 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪೀಕ್ ಅವರ್ಗಳಲ್ಲಿ 1 ಗಂಟೆಗೂ ಹೆಚ್ಚು ಸಮಯ ಬೇಕಾಗುತ್ತದೆ. ಈಗ ಫ್ಲೈಓವರ್ನ ನಿರ್ಮಾಣ ಕಾಮಗಾರಿಯು ನಡೆಯುತ್ತಿರುವುದರಿಂದ ಇಲ್ಲಿ ನಿರ್ಮಾಣ ಆಗಿರುವ ತಡೆಗೋಡೆ ಮತ್ತು ಕಟ್ಟಡ ಸಾಮಗ್ರಿಗಳ ರಾಶಿ ಈ ರಸ್ತೆಯಲ್ಲಿನ ಪ್ರಯಾಣವನ್ನು ಇನ್ನೂ ಹೈರಾಣಾಗಿಸಿದೆ. ಬೆಳಗಿನ 8ರಿಂದ 10 ಗಂಟೆ ಮತ್ತು ಸಂಜೆ 5ರಿಂದ 8 ಗಂಟೆಯವರೆಗೆ ಈ ರಸ್ತೆಯಲ್ಲಿ ಓಡಾಡುವುದು ಯುದ್ಧದಲ್ಲಿ ಕಾದಾಡಿದಂತಿರುತ್ತದೆ. ಪ್ರಸ್ತುತ 2025ರ ಮಾರ್ಚ್ ತಿಂಗಳಿನ ಸ್ಥಿತಿಯಂತೆ ಈಜಿಪುರ ಫ್ಲೈಓವರ್ ಬ್ರಿಡ್ಜ್ ಕಾಮಗಾರಿ ಇನ್ನೂ ನಡೆಯುತ್ತಿದೆ. BSCPL ಕಂಪನಿ ಈ ಫ್ಲೈಓವರ್ನಲ್ಲಿ ನಿರ್ಮಾಣ ಆಗಿರುವ ಬಿರುಕುಗಳನ್ನು ಸರಿಪಡಿಸಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತಜ್ಞರ ಸಹಾಯ ಪಡೆದಿದೆ. ರಾಜ್ಯ ಸರ್ಕಾರದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಈ ಯೋಜನೆಯನ್ನು ಶೀಘ್ರವಾಗಿ ಮುಗಿಸುವ ಭರವಸೆ ನೀಡಿದ್ದಾರೆ. ಆದರೆ ಸರ್ಕಾರ ಹಿಂದೆ ನೀಡಿದ್ದ ಹಲವಾರು ಗಡುವುಗಳು ತಪ್ಪಿದ್ದರಿಂದ ಈಗಿನ ಈ ಹೊಸ ಭರವಸೆಯ ಗಡುವನ್ನು ನಂಬುವ ಪರಿಸ್ಥಿತಿಯಲ್ಲಿ ಈಗ ಜನ ಇಲ್ಲ. ಈಗ ಕೆಲವು ತಜ್ಞರು ಈ ಫ್ಲೈಓವರ್ನ ಬದಲಿಗೆ ಕೋರಮಂಗಲದಿಂದ ಇನ್ನರ್ ರಿಂಗ್ ರೋಡ್ಗೆ ಮೆಟ್ರೋ ಲೈನ್ ಅನ್ನು ತಂದರೆ ಇಲ್ಲಿನ ಪರಿಸ್ಥಿತಿ ಸರಿ ಹೋಗುತ್ತದೆ ಎಂಬ ಸಲಹೆಯನ್ನು ನೀಡುತ್ತಿದ್ದಾರೆ. ಈಜಿಪುರ ಫ್ಲೈಓವರ್ ಬ್ರಿಡ್ಜ್ ನಿರ್ಮಿಸುವ ಯೋಜನೆ ಒಂದು ಉತ್ತಮ ಉದ್ದೇಶದಿಂದ ಶುರುವಾದ ಯೋಜನೆ. ಆರ್ಥಿಕ ತೊಂದರೆಗಳು, ಗುತ್ತಿಗೆದಾರರ ವೈಫಲ್ಯ, ಪರಿಸರದ ಕಾಳಜಿ ಮತ್ತು ತಾಂತ್ರಿಕ ಸಮಸ್ಯೆಗಳಿಂದ ಈ ಫ್ಲೈಓವರ್ನ ನಿರ್ಮಾಣ ಸರ್ಕಾರಕ್ಕೆ ಒಂದು ಸವಾಲಾಗಿ ಮಾರ್ಪಟ್ಟಿದೆ. ಈ ಭಾಗದಲ್ಲಿನ ಜನ ಪ್ರತಿದಿನ ಟ್ರಾಫಿಕ್ನ ಒತ್ತಡದಿಂದಾಗಿ ಆರೋಗ್ಯ ಸಮಸ್ಯೆಗಳು ಮತ್ತು ಸಮಯ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಇನ್ನಾದರೂ ಈ ಫ್ಲೈಓವರ್ ನಿರ್ಮಾಣಕ್ಕೆ ಆದ್ಯತೆ ಕೊಟ್ಟು ಇದರ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಬೇಕು. 2025ರ ಅಂತ್ಯದೊಳಗೆ ಈ ಈಜಿಪುರ ಫ್ಲೈಓವರ್ ಪೂರ್ಣಗೊಂಡರೆ ಇದು ನಮ್ಮ ರಾಜ್ಯ ಸರ್ಕಾರ ನಮ್ಮ ಬೆಂಗಳೂರಿಗರಿಗೆ ಒಂದು ದೊಡ್ಡ ಉಡುಗೊರೆಯನ್ನೇ ನೀಡಿದಂತೆ. ಈ ವಿಡಿಯೋ ನೋಡುಗರು ಈ ಪ್ರದೇಶದಲ್ಲಿ ಪ್ರಯಾಣಿಸುವವರಾಗಿದ್ದರೆ ಇಲ್ಲಿನ ನಿಮ್ಮ ಟ್ರಾಫಿಕ್ ಒತ್ತಡದ ಅನುಭವವನ್ನು ಕಮೆಂಟ್ ನಲ್ಲಿ ತಿಳಿಸಿ. ನಮ್ಮ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ನಮ್ಮ ರಾಜ್ಯದಲ್ಲಿ ಮುಂದೆ ನಿರ್ಮಾಣ ಆಗುವ ಯೋಜನೆ ಬಗ್ಗೆ ತಿಳಿಯಲು ನಮ್ಮ ಅಸೆಟ್ ಕನ್ನಡ ಚಾನೆಲ್ ಅನ್ನು ನೋಡುತ್ತೀರಿ ಎಂದು ತಿಳಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.